2026-27ನೇ ಸಾಲಿಗೆ ದಾಖಲಾತಿ ಆಂದೋಲನ ಮಾಡಲು ಸೇರಿದಂತಹ STMC ಸರ್ವ ಸದಸ್ಯರೇ, ಊರಿನ ಗ್ರಾಮಸ್ಥರೇ, ಹಿರಿಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ಸಹಪಾಠಿ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಬಡವರ ಮಕ್ಕಳು ಬಡತನದಿಂದ ಹೊರಬರಬೇಕಾದ್ರೆ ಶಿಕ್ಷಣ ಒಂದೇ ಅಸ್ತ್ರ ಎಂದು. ಆ ಅಸ್ತ್ರದ ಪ್ರಕಾರ ಈ ಒಂದು ಶಾಲೆಗೆ ಅತ್ಯುತ್ತಮವಾದಂತಹ ಶಾಲೆಯನ್ನು ಕಟ್ಟಿಕೊಟ್ಟು ಈ ನಮ್ಮ ಊರಿಗೆ ತುಂಬ ಮೇರು ಸ್ಥಾನವನ್ನು ಕೊಟ್ಟಂತಹ ನಮ್ಮ ಭಾಗದ ಮಾನ್ಯ ಚಿದಾನಂದ ಎಂ ಗೌಡರವರಿಗೆ ಊರಿನ ಪರವಾಗಿ, ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ನಮ್ಮ ಶಾಲೆ ಇವತ್ತು ನಿಜಕ್ಕೂ ಹೇಳಬೇಕಂದ್ರೆ ಚಿದಾನಂದ ಗೌಡರು ಶಿರಾದಲ್ಲಿ ಕಟ್ಟಿದಂತಹ ಪ್ರೆಸಿಡೆನ್ಸಿ ಶಾಲೆಗಿಂತಲೂ 100 ಪಟ್ಟು ಮಿಗಿಲಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ. ಮಕ್ಕಳು ಕೂಡ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ಮಕ್ಕಳು ಚೆನ್ನಾಗಿ ಕಲಿಬೇಕಂದ್ರೆ ಅವರಿಗೆ ಆಸಕ್ತಿ ತುಂಬಿದಂತಹ ಚಿದಾನಂದ ಗೌಡರಿಗೆ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಜೊತೆಗೆ ನಮ್ಮ ಕುಮಾರ್ ಸರ್ ಅವರು ಕೂಡ ಇದಕ್ಕೆ ಅವಿರತವಾಗಿ ಶ್ರಮ ಪಟ್ಟಿದ್ದಾರೆ. ಮೊದಲನೇ ಹಂತದ್ದು ನಮ್ಮ ಚಿದಾನಂದ ಗೌಡರು ಕಟ್ಟಿಸಿದ್ರೆ, ಎರಡನೇ ಹಂತಕ್ಕೆ ನಮ್ಮ ಊರಿನ ಗ್ರಾಮಸ್ಥರಾದಂತಹ ಸುಬ್ರಹ್ಮಣ್ಯೇಶ್ವರ ಅವರು ಕೂಡ ಇದಕ್ಕೆ ಕೈ ಜೋಡಿಸಿ ಇಂತಹ ಭವ್ಯವಾದ ಸುಸರ್ಜಿತವಾದ ಕಟ್ಟಡವನ್ನು ಕಟ್ಟಿದ್ದಾರೆ. ಹೈಟೆಕ್ ಶೌಚಾಲಯಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳನ್ನು 90 ಭಾಗಕ್ಕಿಂತ ಹೆಚ್ಚಿನ ಭಾಗದಲ್ಲಿ ನಮ್ಮ ಸ್ಕೂಲಲ್ಲಿ ಇದ್ದಾವೆ. ಎಲ್ಲ ರೀತಿಯ ಅನುಕೂಲತೆಗಳಿದ್ದು ಹೆಚ್ಚಾಗಿ ಮಕ್ಕಳು ಈ ಶಾಲೆಗೆ ಸೇರುವಂಥ ಕೆಲಸ ಆಗಬೇಕು ಅಂತ ನಾನು ಊರಿನ ಗ್ರಾಮಸ್ಥರಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಈ ಶಾಲೆಗೆ ಇದು ನಿಂತ ನೀರಾಗಲ್ಲ, ಇದು ಭವ್ಯ ಎತ್ತರಕ್ಕೆ ಹೋಗುತ್ತೆ ಎನ್ನುವಂಥ ಕನಸು ನಂದು ಕೂಡ ಇದೆ, ನಮ್ಮ ಚಿದಾನಂದ ಗೌಡ್ರದ್ದು ಕೂಡ ಇದೆ. ಆ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತೀವಿ. ಒಂದು ಎಳ್ಳು ಕಾಳಷ್ಟಾದರೂ ನಾವು ಚಿದಾನಂದ ಗೌಡ್ರ ಋಣವನ್ನು ತೀರಿಸ್ತೀವಿ ಅಂತ ನಾವು ಇವತ್ತು ಆ ದೇವಾಲಯದ ಮುಂದೆ ನಿಂತ್ಕೊಂಡು ಆತ್ಮಸಾಕ್ಷಿಯಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಮುಂದೊಂದು ದಿನಗಳಲ್ಲಿ ಈ ಶಾಲೆ ಹೆಮ್ಮರವಾಗಿ ಬೆಳೀಲಿ. ನಮ್ಮ ಚಿದಾನಂದ ಗೌಡರು ಇನ್ನೂ ಹೆಚ್ಚು ಮುಂದೆ ಅವರು ಉನ್ನತ ಹುದ್ದೆಗಳನ್ನ ಸ್ವೀಕರಿಸಲಿ ಅಂತ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಈ ದಿನದ 26-27ನೇ ಸಾಲಿನ ಶಾಲಾ ದಾಖಲಾತಿ ಕಾರ್ಯಕ್ರಮದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ STMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಶಾಲೆಯ ಸಿಬ್ಬಂದಿಯವರೇ, ಕುಮಾರ್ ಸರ್ ಅವರೇ, ಗ್ರಾಮಸ್ಥರೇ, ಏನು ಈ ಶಾಲೆ ನಾವು ನಿಜವಾಗಿ ಕನಸು ಕಂಡಿರಲಿಲ್ಲ. ನಾವು ನೋಡ್ತೀವಿ, ನಮ್ಮೂರಲ್ಲಿ ಇಂಥ ಬಿಲ್ಡಿಂಗ್ ನೋಡ್ತೀವಿ ಅಂತ ಕನಸು ಕಂಡಿರಲಿಲ್ಲ. ಆದರೂ ನಮ್ಮ ಕನಸು ನನಸಾಗಿದೆ. ಅದನ್ನು ಮಾಡಿರ್ತಕ್ಕಂಥವ್ರು ಚಿದಾನಂದ ಗೌಡ ಅವರು ಯಾಕೆ ಮಾಡಿದ್ದಾರೆ? ನಮ್ಮ ಈ ಗೋಪಿಕುಂಟೆಯಲ್ಲಿ ಹುಟ್ಟಿ ಬೆಳೆದು ಈ ಊರಿನ ಋಣ ತೀರಿಸ್ಬೇಕು. ನಾನು ಇಲ್ಲಿಂದ ಶಿಕ್ಷಣವನ್ನು ಪ್ರಾರಂಭಿಸಿದ್ದೆ. ಶಿಕ್ಷಕರ ಮನೆಯಲ್ಲಿ ಇದ್ದುಕೊಂಡು ಶಿಕ್ಷಣವನ್ನು ಪ್ರಾರಂಭಿಸಿ ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗಿದ್ದೀನಿ. ಹಳ್ಳಿಯಿಂದ ದಿಲ್ಲಿವರೆಗೂ ಹೋಗಿದ್ದೀನಿ. ಅದನ್ನು ನಾನು ನಮ್ಮೂರಲ್ಲಿ ಹೊಸಳ್ಳಿದೆ ಬೇರೆ ಅಲ್ಲ, ಗೋಪಿಕುಂಟೆ ಬೇರೆ ಅಲ್ಲ, ಇವೆರಡೂ ನಾನು ಒಂದೇ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಈ ಥರ ಬಿಲ್ಡಿಂಗ್ ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಲಿ ಅಂತ ಹೇಳಿ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯ, ನಮ್ಮೂರಿನ ಎಲ್ಲ ಗಣ್ಯ ವ್ಯಕ್ತಿಗಳಿಂದ ತುಂಬ ಹೃದಯ ಧನ್ಯವಾದಗಳು. ಹಾಗೆಯೇ ಈ ನಮ್ಮೂರು ಸರ್, ಇದು ತಿಪ್ಪೆಗುಂಡಿ ಇದೊಂದು ಗಾದಿ ಐತಿ. ಹಿಂದಿನ ಹೇಳ್ತಾರೆ, ತಿಪ್ಪೆ ಮೇಲಿದ್ದನು ಉಪ್ಪಿರಿಗೆ ಮೇಲೆ ಅಂತ ಹೇಳಿ ಗಾದಿ ಇದೆ. ಇವತ್ತು ಈ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಇಲ್ಲಿಗೆ ಬಂದ ಮೇಲೆ ಎಷ್ಟೋ ಜನ ಶಿಕ್ಷಕರಾಗಿದ್ದಾರೆ, AGಗಳಾಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಇದೊಂದು ಭೂಮಿ ಇದೆಯಲ್ಲ, ಈ ಭೂಮಿ ನಮ್ಮೂರಲ್ಲಿ ಶಿಕ್ಷಣಕ್ಕೆ ಎತ್ತಿದ 100% ಜಾಗ, ಒಂದು ಒಳ್ಳೆ ಜಾಗ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಏನು ನಮ್ಮ ಶಿಕ್ಷಕರು ಅಷ್ಟೇ, ನಮ್ಮ ಊರಿಗೆ ಎಲ್ಲಿದ್ದಲೂ ಈ ಶಿಕ್ಷಣ ಅಲ್ಲಿಂದಲೂ ಸಮೇತನೂ ಇಲ್ಲಿವರೆಗೂ ಒಳ್ಳೊಳ್ಳೆ ಶಿಕ್ಷಕರು ಬಂದು ಒಳ್ಳೊಳ್ಳೆ ಪಾಠ ಪ್ರವಚನಗಳು ಮಾಡಿ ನಮ್ಮೂರಲ್ಲಿ ಇಲ್ಲಿವರೆಗೂ ಯಾವುದೇ ವಿದ್ಯಾರ್ಥಿಗಳಿಗೆ ಹಾಗೆಯೇ ಒಳ್ಳೆ ಉತ್ತೇಜನವನ್ನು ನೀಡ್ತಾ ಊರಿನ ಗ್ರಾಮಸ್ಥರು ದಯಮಾಡಿ ಊರಿನ ಗಣ್ಯ ವ್ಯಕ್ತಿಗಳು ಏನಿದ್ದಾರೆ, ಸ್ವಲ್ಪ ವಿದ್ಯಾಭ್ಯಾಸದಾಗಿರ್ಬೋದು, ಹಣಕಾಸಿನಲ್ಲಿ ಆಗಿರ್ಬೋದು, ಈ ಬಿಲ್ಡಿಂಗ್ ಆದರೂ ಸ್ವಲ್ಪ ನೋಡಿ ಬಡ ಮಕ್ಕಳಿಗೆ ಇನ್ನೂ ಸ್ವಲ್ಪ ಅನುಕೂಲ ಆಗುವಂಥ ಕೆಲಸ ಕಾರ್ಯಗಳನ್ನು ನಮ್ಮೂರಿನ ಗ್ರಾಮಸ್ಥರು, ಯುವಕರು ಸ್ವಲ್ಪ ಶಾಲೆ ಕಡೆ ನೋಡಿ ಮಾಡಲಿ ಅಂತ ನಾನು ಅವರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.